ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರು ಈ ಒಂದು ಹುದ್ದೆಗೆ ಇರುವಂಥ ಸ್ಯಾಲ್ರಿ ಎಷ್ಟು ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಈ ಒಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ನಾನ್ ಎಚ್ ಕೆ ಮತ್ತು ಎಚ್ ಕೆ ಈ ಎರಡೂ ವೃಂದದ ಸೇರಿ ಒಟ್ಟು 750 ಭೂಮಾಪಕರ ಒಂದು ಈ ಸಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಇದೀಗ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಈ ಒಂದು 2024 ಸೆವೆಂತ್ ಪೇ ಇಂಪ್ಲಿಮೆಂಟ್ ಆಗಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 6th ಪೇದು ಬೇಸಿಕ್ ಪೇ ಎಷ್ಟು ಅಂತ ಗೊತ್ತು. ಈಗ 6th ಪೇಯಿಂದ 7th ಪೇಗೆ ಈ ಒಂದು ಲ್ಯಾಂಡ್ ಸರ್ವೇರ್ಗೆ ನೀವು ಜಾಯಿನ್ ಆದಮೇಲೆ ಸ್ಟಾರ್ಟಿಂಗ್ ಎಷ್ಟಿರುತ್ತಾ ಅದನ್ನು ಇಲ್ಲಿ ತಿಳಿದುಕೊಳ್ಳುವ ಸಮಯ. ಲೆಟ್ಸ್ ಗೋ ಹಿಯರ್. ಸೊ ಇಲ್ಲಿ ಆ್ಯಸ್ ಪರ್ ದ ನೋಟಿಫಿಕೇಷನ್ ಅಂದರೆ 2024 ಇದನ್ನು ಆಹ್ವಾನಿಸಲಾಗಿತ್ತು. ಈ ಒಂದು ವೇತನ ಶ್ರೇಣಿಯನ್ನು ನೋಡಿದ್ರೆ ನಿಮಗೆ ಎಷ್ಟಿರೋದ 23,500 to 47,650. ಓಕೆ, ಇದು ಒಂದು ವೇತನ ಶ್ರೇಣಿ ಅಥವಾ ಮೂಲ ವೇತನ ಶ್ರೇಣಿ. ಸೊ ನಿಮ್ಮದು ಬೇಸಿಕ್ ಪೇ ಸ್ಟಾರ್ಟ್ ಆದದ್ದು 23,500 ಅಂತ. ಓಕೆ, ಸೊ ಈಗ ಸದ್ಯಕ್ಕೆ ಆ್ಯಸ್ ಪರ್ ದ 7th ಪೇ ಕಮಿಷನ್ ಎಷ್ಟಿದೆ ಅದನ್ನು ತಿಳಿದುಕೊಳ್ಳುವ ಸಮಯ. ಫ್ರೆಂಡ್ಸ್, ತಾವುಗಳು ಇಲ್ಲಿ ವೀಕ್ಷಿಸಬಹುದು. ಇದು ಓಲ್ಡ್ ಅಂದರೆ 6th ಪೇದು, ಇದು ರಿವೈಸ್ಡ್. ಸೊ ಇಲ್ಲಿ ಆ್ಯಸ್ ಪರ್ ದ 6th ಪೇ ಎಷ್ಟಿದೆ ನಮ್ಮದು 23,500. ಹೌದಾ, 23,500 to 47,650. ಸೊ ಇದನ್ನು ರಿವೈಸ್ಡ್ ಮಾಡಿ 37,500 to 76,100 ಮಾಡಿದ್ದಾರೆ. ಅಂದರೆ ಇಲ್ಲಿ 23,500 ಟು ಜಂಪ್ ಆಗಿ 37,500. ಅಂದರೆ ನಿಮಗೆ ಈಗ ಬೇಸಿಕ್ ಪೇ ಬೀಳೋದೆಷ್ಟು 37,500. ಇದು ಬೇಸಿಕ್ ಪೇ ಆಯಿತು. ಸೊ ನಾರ್ಮಲಾಗಿ ಟೋಟಲ್ ಸ್ಯಾಲ್ರಿಯಲ್ಲಿ ಏನೇನಿರುತ್ತಾ, ಡೇ ರನ್ಸ್ ಅಲೌನ್ಸ್ ಇರುತ್ತಾ, ಹೌಸ್ ರೆಂಟ್ ಅಲೌನ್ಸ್ ಇರುತ್ತಾ, ಮತ್ತು ಇಫ್ ಸಪೋಸ್ ನೀವು ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಸಿಟಿ ಕಾಂಪೆನ್ಸೇಟ್ರಿ ಅಲವನ್ಸ್ ಮತ್ತು ಇನ್ನಿತರೆ ಈ ಟ್ರಾವೆಲ್ ಅಲವನ್ಸು. ಓಕೆ, ಸೊ ಈ ಒಂದು ಎಲ್ಲ ಒಂದು ಬೆನಿಫಿಟ್ಸ್ಗಳು ನಿಮ್ಗೆ ಸಿಗ್ತಾವೆ. ಲೆಟ್ಸ್ ಗೋ ಹಿಯರ್. ಆ್ಯಸ್ ಪರ್ ದ ನ್ಯೂ ರಿವೈಸ್ಡ್ ಪೇ ಸ್ಕೇಲ್ ಅಥವಾ 7th ಪೇ ಸ್ಕೇಲ್ ಅನುಗುಣವಾಗಿ ಡೇ ರನ್ಸ್ ಅಲವನ್ಸ್ ಎಷ್ಟಿದೆ. ಯಾಸ್ ಆನ್ 1st January 2024 ನಿಮ್ಮದು ರಿವೈಸ್ಡ್ ಬೇಸಿಕ್ ಪೇ ಅನುಗುಣವಾಗಿ 8.5% ಆಫ್ ದಿ ಬೇಸಿಕ್ ಪೇ. ಇದು ಏನು ಡೇರ್ನೆಸ್ ಅಲವನ್ಸ್ ಇದು 8.5 ಇರುತ್ತೆ. ಆಮೇಲೆ ಎಚ್ ಆರ್ ಎ ಎಷ್ಟಿರುತ್ತಾ. ಸೊ ನೀವು ಇಲ್ಲಿ ನೋಡ್ಬೋದು ಎಚ್ ಆರ್ ಇದು ಹೇಗೆ ಕೆಲವೊಂದು ಪಾಪ್ಯುಲೇಷನ್ ಆಫ್ ದಿ ಪ್ಲೇಸಸ್ ಅಥವಾ ಸಿಟಿ, ಅರ್ಬನ್, ಸೆಮಿ ಅರ್ಬನ್, ವಿಲೇಜ್ ಹೀಗೇನಪ್ಪ ಇದು ಸ್ವಲ್ಪ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಷನ್ ಬರುತ್ತೆ A, B, C ಅಂತ. ಸೊ ಎ ಅಂದರೆ ಏನು 25 lakh ಆ್ಯಂಡ್ ಅಬವ್. 25 lakh ಆ್ಯಂಡ್ ಅಬವ್ ಅಂದರೆ ಏನು. ಸೊ ಫಾರ್ ಎಕ್ಸಾಂಪಲ್ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಆಗಲಿ, ಓಕೆ, ಅಥವಾ ಮೈಸೂರು ಆಗಲಿ, ಅಥವಾ ಮಂಗಳೂರು ಆಗಲಿ, ಬೆಳಗಾವಿ ಆಗಲಿ. ಓಕೆ, ಹೀಗೆ ಏನಪ್ಪ ಒಂದು ಸ್ವಲ್ಪ ಈ ಮಹಾನಗರ ಪಾಲಿಕೆಗಳು, ಸಿಂಪಲಾಗಿ ಹೇಳಬೇಕಂದ್ರೆ ಮಹಾನಗರ ಪಾಲಿಕೆ ಅಥವಾ ಈ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಇರ್ತಾವಲ್ಲ, ಸೊ ಅವು 20% ಆಫ್ ದಿ ಬೇಸಿಕ್ ಪೇ ಇರುತ್ತೆ. ಆಮೇಲೆ 5 lakh ಆ್ಯಂಡ್ ಅಬವ್ ಬಟ್ ಲೆಸ್ ದ್ಯಾನ್ 25 lakh. ಸೊ ಇದಂತರೂ ಪ್ರತಿಯೊಂದು ಎಷ್ಟೇ ಚಿಕ್ಕ ಜಿಲ್ಲೆ ಇದ್ರೂ ಇದು ಇದ್ದೇ ಇರುತ್ತೆ. ಇದು ಜಿಲ್ಲೆ ಅನುಗುಣವಾಗಿ ಪ್ರತಿ ಡಿಸ್ಟಿಕ್ಗೆ. ಆಮೇಲೆ ಲೆಸ್ ದೆನ್ 5 lakh ಅಂದರೆ ಲೆಸ್ ದೆನ್ 5 lakh ಒಳಗಡೆ ಎಲ್ಲ ಬಂದು ಅಂದರೆ ನೀವು ತಾಲೂಕಾ ಮಟ್ಟದಲ್ಲಿರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ಬೋದು. ಈ ಲಾಸ್ಟ್ ಕ್ಯಾಟಗರಿದು 7.5% ಬೇಸಿಕ್ ಪೇ ಇರುತ್ತೆ. ಆಮೇಲೆ ಈ ಸಿಟಿ ಕಾಂಪೆನ್ಸೇಟ್ರಿ ಅಲೌನ್ಸ್. ಫ್ರೆಂಡ್ಸ್, ನಾನು ಇಲ್ಲಿ ಸಿಟಿ ಕಾಂಪೆನ್ಸೇಟ್ರಿ ಅಲೌನ್ಸು ಡಿ ಎ ಮತ್ತು ಎಚ್ ಆರ್ ಎ ಸೊ ಇವುಗಳನ್ನು ಎಲ್ಲ ಆ್ಯಡ್ ಮಾಡಿ ಟ್ಯಾಲಿ ಮಾಡಿ ನಿಮಗೆ ಫೈನಲ್ ಗ್ರಾಸ್ ಸ್ಯಾಲ್ರಿ ಎಷ್ಟು ಸಿಗುತ್ತಂತ ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ.
ಸೊ ಇಲ್ಲಿ ನೋಡಿ ಸಿಟಿ ಕಾಂಪೆನ್ಸೇಟ್ರಿ ಅಲವನ್ಸ್ ಅಂದರೆ ಈಗ ನೀವು ದೊಡ್ಡ ದೊಡ್ಡ ಸಿಟಿಯಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈಗ ಸಪೋಸ್ ನೀವು BBMP ಯಲ್ಲಿ ಇದ್ದರೆ ಅದರಲ್ಲಿ A ಆ್ಯಂಡ್ B C ಆ್ಯಂಡ್ D ಅಂತ ಎರಡು ಬರ್ತಾವೆ. ಈಗ BBMP ಅಂದರೆ ಹೇಗೆ, ನೀವು ಮೇನ್ ಒಂದು ಮಹಾನಗರ ಪಾಲಿಕೆ ಒಂದು ಸೆಂಟ್ರಲಲ್ಲಿದ್ದರೆ, ಈಗ ಫಾರ್ ಎಕ್ಸಾಂಪಲು ಈಗ ಬೆಂಗಳೂರಿನ ಒಂದು ಸೆಂಟರ್ ಪಾಯಿಂಟು ಫಾರ್ ಎಕ್ಸಾಂಪಲ್ ಈಗ ವಿಧಾನಸೌಧ ಏರಿಯಾ, ಮೆಜೆಸ್ಟಿಕ್ಕು, ಮಲ್ಲೇಶ್ವರಮು, ಮತ್ತು ರಾಜಾಜಿನಗರ, ಕೋರಮಂಗಲ, ಇಂದಿರಾನಗರ. ಸೊ ಹೀಗೆ ಒಂದು ಹಲವಾರು ಏನೋ ಒಂದು ಏರಿಯಾ ಬರ್ತಾವಲ್ಲ, ಅಲ್ಲಿ ಅದು A ಮತ್ತು B ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾವೆ, 900 ರೂಪಾಯಿ. C ಆ್ಯಂಡ್ D ಅಂದರೆ ಸ್ವಲ್ಪ ಬೆಂಗಳೂರು ಔಟ್ಸ್ಕರ್ಟ್ಸ್, ಅವು BBMPಯಲ್ಲಿ ಬರ್ತಾವೆ, ಸ್ವಲ್ಪ ಹೊರಗಡೆ, ಅವು 750. ಆಮೇಲೆ ಅದನ್ನು ಬಿಟ್ಟರೆ ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ಇದರಲ್ಲೇ ಮತ್ತು A ಆ್ಯಂಡ್ B C ಆ್ಯಂಡ್ D ಅಂತ ಮಾಡ್ತಾರೆ, 700 600. ಸೊ ಇದು ನೀವು ಯಾವ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ಅದು ಮ್ಯಾಟ್ರ್ ಆಗುತ್ತೆ. ಈಗ ನಾವು ಏನು ಮಾಡೋಣ, ಈ ಒಂದು ಎಲ್ಲ ಒಂದು ಈ ಬೇಸಿಕ್ ಪೇ, DA, HRA ಮತ್ತು CCA, ಸೊ ಇವುಗಳನ್ನು ಎಲ್ಲ ಯಾರು ಮಾಡಿ ನಿಮಗೆ ಕೊನೆಯದಾಗಿ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಅದನ್ನು ನೋಡೋಣ ಬನ್ನಿ. ಲೆಟ್ಸ್ ಗೋ. ಹಿಯರ್ ಇಟ್ ಈಸ್. ಇಲ್ಲಿ ನೋಡಿ, ಈ ಒಂದು ಲ್ಯಾಂಡ್ ಸರ್ವೇರ್ ಅಥವಾ ಭೂಮಾಪಕರ ಒಂದು ವೇತನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಅದು 6th ಪೇ ಅನುಗುಣವಾಗಿ ಇತ್ತು. ಎಷ್ಟಿತ್ತು? 23,500 ಇತ್ತು. ಓಕೆ, ಇದು ಸ್ಟಾರ್ಟಿಂಗ್ ಇರುತ್ತೆ ನಿಮಗೆ. ಓಕೆ, ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ. ಸೊ ಈ 6th ಪೇದು 7th ಪೇಗೆ ಕನ್ವರ್ಟ್ ಆದಾಗ ಎಷ್ಟಾಗುತ್ತೆ? 37,500. ಅಂದರೆ ಈಗ ಆಲ್ರೆಡಿ ಈ ಒಂದು 7th ಪೇ ರನ್ನಿಂಗ್ ಇದೆ. ಸೊ ಬಟ್ ನಿಮ್ಮ ಅಧಿಸೂಚನೆಯಲ್ಲಿ ಏನಿತ್ತು, 6th ಪೇ ಒಂದು ಪೇ ಸ್ಕೇಲ್ ಕೊಟ್ಟಿದ್ದರು. ಓಕೆ, ಸೊ ಈಗ 7th ಪೇ ಇಂಪ್ಲಿಮೆಂಟ್ ಆಗಿದೆ. ಸೊ ನಿಮ್ಮದು ಬೇಸಿಕ್ ಎಷ್ಟು? 37,500 ಇರುತ್ತೆ. ಆಮೇಲೆ ಈಗ ನಿಮ್ಮದು ಡಿ ಎ ಹೇಗೆ? DA ಇದು 8.5% ಆಫ್ ಬೇಸಿಕ್ ಪೇ ಇರುತ್ತೆ. ಸೊ ಈಗ ಆಲ್ರೆಡಿ ನಾನು ನಿಮಗೆ ಆ ಒಂದು ಆಫಿಷಿಯಲ್ ಡಾಕ್ಯುಮೆಂಟ್ ಪ್ರೂಫ್ ಸಮೇತ ನಿಮ್ಗೆ ತೋರಿಸಿದ್ದೀನಿ 8.5 ಎಲ್ಲಿಂದ ಬಂತಂತ. ಅದಕ್ಕೆ ಅದನ್ನೆಲ್ಲ ತೋರಿಸಿ ನಿಮ್ಗೆ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಇದು 8.5, ಇದು ಬೇಸಿಕ್ ಪೇ. ಸೊ ಇದು ಇಲ್ಲಿ ಬರುತ್ತೆ. ಸೊ ಇದು ಮಲ್ಟಿಪ್ಲೈ ಆಗುತ್ತೆ. ಸೊ ಟೋಟಲ್ ನಿಮ್ಮದು DA ಎಷ್ಟು ಬರುತ್ತೆ? 3,187.5. ಓಕೆ, ಇದು DA ಆಯಿತು. HRA ಏನಾಗುತ್ತಾ? ನಿಮ್ಮದು ಕ್ಯಾಟಗರಿ ಅನುಗುಣವಾಗಿ, ಸಿಟಿ ಅನುಗುಣವಾಗಿ ಚೇಂಜ್ ಆಗುತ್ತೆ. ಸೊ ಈಗ ಆಲ್ರೆಡಿ ಹೇಳಿದೆ ನಿಮಗೆ, A ಕ್ಯಾಟಗರಿಗೆ 20%, B ಕ್ಯಾಟಗರಿಗೆ 15%, C ಕ್ಯಾಟಗರಿಗೆ 7.5%. ಓಕೆ, ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನೆಲ್ಲ A ಕ್ಯಾಟಗರಿಯಲ್ಲಿ ನೋಡಿ 20% ಬೇಸಿಕ್ ಪೇ. ಓಕೆ, 7,500. A ಕ್ಯಾಟಗರಿ ಅಂದರೆ ಏನು? ಇವು ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಗಳಲ್ಲಿ ಏನಿರ್ತಾವಲ್ಲ, ಸೊ ಮ್ಯಾಕ್ಸಿಮಮ್ ಎಲ್ಲ ಒಂದು ಜಿಲ್ಲೆಯಲ್ಲಿ ಅಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಜಿಲ್ಲೆ ಇದ್ದರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಬಟ್ ಈ ಒಂದು ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಆಮೇಲೆ ತುಮಕೂರು, ಮೈಸೂರು, ಮಂಗಳೂರು, ಬೆಂಗಳೂರು, ಸೊ ಈ ಒಂದು ಎಲ್ಲ ಮೇನ್ ಒಂದು ಸಿಟಿಗಳಲ್ಲಿ ಇಷ್ಟಂತರೂ ನಿಮಗೆ ಸಿಗುತ್ತೆ. ಆಮೇಲೆ B ಕ್ಯಾಟಗರಿಯಲ್ಲಿ ಸ್ವಲ್ಪ ಇದಕ್ಕಿಂತ ಚಿಕ್ಕದಿರೋದು, ಅಲ್ಲಿ 5,625. C ಅಂದರೆ ಲಾಸ್ಟ್, ಗ್ರಾಮೀಣ ಭಾಗದಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋದರೂ ಇಷ್ಟು ನಿಮಗೆ ಸಿಗುತ್ತಾ. ಇದು ಯಾಕೆ ವೇರಿ ಆಗ್ತದೆ? HRA ಅಂದರೆ ಏನು? ಹೌಸ್ ರೆಂಟ್ ಅಲವನ್ಸ್. ಹೌಸ್ ರೆಂಟ್ ಅಂದರೆ ಏನು? ಈಗ ನೀವು ಮನೆ ಬಾಡಿಗೆ, ಈಗ ಬೆಂಗಳೂರಲ್ಲಿ ಮನೆ ಬಾಡಿಗೆ ಎಷ್ಟಿರುತ್ತೆ? ಇಲ್ಲಿ ಬೆಂಗಳೂರಲ್ಲಿ ಇದಕ್ಕಿಂತ ಹೆಚ್ಚಿಗೆನೇ ಇರುತ್ತೆ. ಬಟ್ ಕಾಮನ್ ಆಗಿ ಒಂದು ಆನ್ ಆ್ಯನ್ ಎವರೇಜ್ ತೊಗೊಳ್ತಾರೆ ಅವರು. ಓಕೆ, ಸೊ ಈಗ ದೊಡ್ಡ ದೊಡ್ಡ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಹೋದರೆ ಅವು 10,000 ಪ್ಲಸ್ 20,000 ಪ್ಲಸ್ ಇರ್ತವೆ. ಆಮೇಲೆ ಒಂದು ಅಷ್ಟೇ ಒಂದು ಏನಪ್ಪ ಕಾಲೋನಿಯಲ್ಲಿ ಒಂದು ಚಿಕ್ಕ ಮನೆ ಹಿಡಿದ್ರೆ ಅವು 7,000 8,000 ಸಿಗ್ತದೆ ನಿಮ್ಗೆ. ಸೊ ಆ ಆನ್ ಆ್ಯನ್ ಎವರೇಜ್ ಮೇಲೆ ಇಷ್ಟನ್ನು ಕೊಟ್ಟಿರ್ತಾರೆ. ಬಟ್ ಅದಕ್ಕಿಂತ ಈಗ ಬೆಂಗಳೂರು ಬಿಟ್ಟು ನೀವು ತುಮಕೂರು ಅಥವಾ ಬೆಳಗಾವಿ, ಕಲಬುರಗಿ ಈ ಒಂದು ಸ್ಥಳಕ್ಕೆ ಹೋದ್ರೆ ನಿಮಗೆ ಆನ್ ಆನ್ ಎವರೇಜ್ 5,000 ಸಿಗುತ್ತೆ. ಇಫ್ ಸಪೋಸ್ ನೀವು ಗ್ರಾಮೀಣ ಭಾಗದಲ್ಲಿದ್ದರೆ ಅಥವಾ ತಾಲೂಕಾ ಲೆವೆಲ್ದಲ್ಲಿದ್ದರೆ ನಿಮಗೆ 2,000 ಅಂದರೆ 2,000 to 3,000 ಮ್ಯಾಕ್ಸಿಮಮ್. ಗ್ರಾಮೀಣ ಅಂದರೆ ಇಷ್ಟು ಇರೋದಿಲ್ಲ ನಿಮಗೆ, ಮ್ಯಾಕ್ಸಿಮಮ್ ಅಂದರೆ 500 to 1,000 ಸಿಗ್ತಾವೆ.
ಸಿಂಪಲ್. ಯಾಕೆಂದರೆ ಗ್ರಾಮೀಣ ಭಾಗ ಅಂದರೆ ಏನು, ಸುಮ್ಮನೆ ಒಂದು ಮೇಂಟೆನೆನ್ಸ್ ಪರ್ಪಸ್ ಅವರು ರೆಂಟ್ ಕೊಡ್ತಾರೆ. ಇಲ್ಲ ಮನೆ ಚೆನ್ನಾಗಿದ್ದರೆ ಒಂದು 1000 to 2000 ಇರ್ಬೋದು. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಕ್ಯಾಟಗರಿ ಮಾತ್ರ ಈ ರೀತಿ ಇದೆ. ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟ್ರಿ ಅಲವನ್ಸ್. ಅಂದರೆ ಈಗ ಸಿಟಿಯಲ್ಲಿ ಯಾರಿಗೆ ನೇಮಕ ಆಗ್ತದ, ಫಾರ್ ಎಕ್ಸಾಂಪಲು BBMPಯಲ್ಲಿ ಈಗ ಆಲ್ರೆಡಿ ಹೇಳಿದೆ ನಿಮಗೆ, ಮತ್ತೆ ಹೇಳೋದೇನು ಅವಶ್ಯಕತೆ ಇಲ್ಲ. ಸೊ BBMPಯಲ್ಲಿ ಈ ABCD ಒಂದು ಕ್ಯಾಟಗರಿ ಇರ್ತಾವೆ, 900, 750. ಆಮೇಲೆ ಈ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಸೊ ಇಲ್ಲಿ 700, 600. ಯಾಕೆಂದರೆ ಇವನು ಬಿಟ್ಟು ಕೆಲವೊಂದು ನೀವು ಗ್ರಾಮೀಣ ಭಾಗದಲ್ಲಿದ್ದರೆ ನಿಮಗೆ ಇದು ಈ ಸಿಟಿ ಅಲವನ್ಸ್ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಟೋಟಲ್ ಸ್ಯಾಲ್ರಿ ನೋಡುವ ಸಮಯ. ಟೋಟಲ್ ಗ್ರಾಸ್ ಸ್ಯಾಲ್ರಿ ಹೇಳ್ತೀನಿ ನಿಮಗೆ ನಾನು. ಗ್ರಾಸ್ ಸ್ಯಾಲ್ರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಬೇಸಿಕ್ ಪ್ಲಸ್ DA ಪ್ಲಸ್ HRA ಪ್ಲಸ್ CCA. ಮತ್ತು ಈಗ ನಾನು ಈ ಸದ್ಯಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ. ಮತ್ತು ಕೆಲವೊಂದಿಷ್ಟು ಇನ್ನಿತರೆ ಅಲವನ್ಸ್ ಕೊಡ್ಬೋದು, ಕೆಲವೊಂದಿಷ್ಟು ಟ್ರಾವೆಲ್ ಅಲವನ್ಸ್ ಕೊಡ್ಬೋದು, ಅಥವಾ ಮೆಡಿಕಲ್ ಅಲವನ್ಸ್ ಕೊಡ್ಬೋದು, ಇನ್ನಿತರೆ ಯಾವುದೇ ಒಂದು ಅಲವನ್ಸ್ ಕೊಡ್ಬೋದು. ಬಟ್ ನಾನು ಕಾಮನ್ ಆಗಿ ಹೇಳೋದು ಇಷ್ಟಂತೂ ನಿಮಗೆ ಕೊಡ್ತಾರೆ. ಫಾರ್ ಎ ಕ್ಯಾಟಗರಿ, ಇಫ್ ಸಪೋಸ್ ನೀವು ಬೆಂಗಳೂರಲ್ಲಿದ್ದರೆ, ಈಗ ಬೆಂಗಳೂರಲ್ಲಿ ಲ್ಯಾಂಡ್ ಸರ್ವೇರ್ದು ಏನು ಮಾಡ್ತೀರಿ, ಸಿಟಿ ಸರ್ವೆ ಇರ್ತದೆ, ಹೌದಾ? ಸೊ ನಿಮ್ಮದೇನು ಬೇಸಿಕ್ ಇಷ್ಟು, DA ಇಷ್ಟು, HRA ಇಷ್ಟು, CCA ಇಷ್ಟು. ಸೊ ನಿಮಗೆ ಆನ್ ಆ್ಯನ್ ಆ್ಯಾವ್ರೇಜ್ 49,000, ನಿಯರ್ ಟು 50,000 ಸ್ಯಾಲ್ರಿ ನಿಮ್ಗೆ ಸಿಗುತ್ತಾ. ಇದು ಗ್ರಾಸ್ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಇಲ್ಲಿ ಡೈರೆಕ್ಟಾಗಿ ಒಂದು ಅಪ್ ಟು ಮಿನಿಮಮ್ ಅಂದರೂ 44,000 to 45,000 ಇಷ್ಟಂದ್ರೂ ಸಿಗುತ್ತೆ ನಿಮಗೆ, 44,000 to 45,000. ನೆಕ್ಸ್ಟ್ ಬಿ ಕ್ಯಾಟಗರಿಯಲ್ಲಿ ನಿಮ್ಮದು ಇದು ಚೇಂಜ್ ಆಗುತ್ತಾ, ಇದು ಬೇಸಿಕ್ಕು DA ಸೇಮ್ ಇರುತ್ತಾ. ಓಕೆ, ಇಲ್ಲಿ HRA ಚೇಂಜ್ ಇರುತ್ತಾ, ಸಿಟಿ ಅಲವನ್ಸ್ ಚೇಂಜ್ ಇರುತ್ತಾ. ಇದು 47,000 ಅರೌಂಡು. ಸೊ ಇಲ್ಲಿ ಕೂಡ ಒಂದು ನಿಮಗೆ ಇನ್ ಹ್ಯಾಂಡು 43, 42 ಸಿಗ್ಬೋದು. ನಿಮಗೆ ಡಿಡಕ್ಷನ್ ಯಾವ ರೀತಿ ಮಾಡ್ತೀರಾ ಅಂದರೆ, ನಾರ್ಮಲಾಗಿ NPS ಅಂತೂ ಹಾಗೆ ಆಗುತ್ತಾ, ಪ್ರೊಫೆಷ್ನಲ್ ಟ್ಯಾಕ್ಸ್ ಹೋಗುತ್ತಾ, ಹೌದಾ? ಸೊ ನಿಮ್ಮದು ಡಿಡಕ್ಷನ್ ಎಷ್ಟಿರುತ್ತಾ ಆ ಒಂದು ಬೇಸಿಸ್ ಮೇಲೆ ಇರುತ್ತಾ. ಬಟ್ ಟೋಟಲ್ ಅಂದರೂ ನಿಮಗೆ ಇಷ್ಟಂತರೂ ಒಂದು ಈ ಅರೌಂಡು ಸಿಗುತ್ತಾ. ಸ್ವಲ್ಪ ವೇರಿ ಆಗ್ಬೋದು, ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಆ ಒಂದು ಈ ಫ್ಯಾಕ್ಟರ್ಸ್ಗಳೆಲ್ಲ ಸೇಮ್ ಅದಾವ. ಆಮೇಲೆ ಈಗ ಒಂದು ಗ್ರಾಮೀಣ ಭಾಗದಲ್ಲಿ HRA ಇಷ್ಟಿರುತ್ತೆ, ಆಮೇಲೆ ಇಲ್ಲಿ ಸಿಟಿ ಅಲವನ್ಸ್ ಇರೋದಿಲ್ಲ. ಓಕೆ, ಏನಾದರೂ ಮತ್ತು ಟ್ರಾವೆಲ್ ಅಲವನ್ಸ್ ಏನಾದರೂ ಕೊಟ್ಟರೆ ಕೊಡ್ಬೋದು. ಬಟ್ ಇಷ್ಟಂತರೂ 43,500 ಈ ಒಂದು ಲೆವೆಲು ಸ್ಯಾಲ್ರಿ ಸಿಗುತ್ತಾ. ಎಲ್ಲ ಡೈರೆಕ್ಟಾಗಿ ಒಂದು 39,000 ನಿಯರ್ ಟು 40,000 ಸಿಗುತ್ತಾ. ಏನೇ ಇರಲಿ, ನಿಮಗಂತೂ ಸ್ಯಾಲ್ರಿ ಈ ಯಾವುದೇ ಒಂದು ಭಾಗದಲ್ಲಿ ಹೋದ್ರೂ 40,000 to 50,000 ನಿಮ್ಗೆ ಈ ಒಂದು ಲ್ಯಾಂಡ್ ಸರ್ವೇಗೆ ಸಿಗುತ್ತಾ. ಓಕೆನಾ? ಸೊ ಇದಿಷ್ಟು ಒಂದು ಲ್ಯಾಂಡ್ ಸರ್ವೇರ್ದು ಸ್ಯಾಲ್ರಿ ಇತ್ತು. ಓಕೆ, ಸೊ ಇದು ಒಳ್ಳೆಯ ಹುದ್ದೆ ಅದ. ಸೊ ಗ್ರೂಪ್ C ಹುದ್ದೆ ಅದ. ಓಕೆ, ಗ್ರೂಪ್ C ಹುದ್ದೆಯಲ್ಲಿ ಇನ್ನಿತರ ಒಂದು ಹುದ್ದೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ಚೆನ್ನಾಗಿದೆ. ಓಕೆ, ಸ್ಯಾಲ್ರಿ ಕೈ ತುಂಬ ಸಂಬಳ ಇರ್ತದೆ, ಏನು ಟೆನ್ಷನ್ ಇಲ್ಲ. ಓಕೆ, ಸೊ ಆದ ಕಾರಣ ಎಲ್ಲರೂ ಇದಕ್ಕೆ ಕಾಂಪಿಟೇಷನ್ ಕಡಿಮೆ ಅದ ಸ್ವಲ್ಪ. ಯಾಕೆಂದರೆ ಕೆಲವೊಂದು ಕ್ವಾಲಿಫಿಕೇಷನ್ಸು ರೆಸ್ಟ್ರಿಕ್ಷನ್ಸ್ ಅದಾವ. ಆ ಒಂದು ರೆಸ್ಟ್ರಿಕ್ಷನ್ಸ್ ಇರೋದರಿಂದ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಈ ಒಂದು ಫಾರ್ಮ್ಸ್ಗಳು ಎಷ್ಟು ಫಿಲಪ್ ಆಗಿದಾವ ಏನಂತ. ಸೊ ದಯವಿಟ್ಟು ಈ ಒಂದು ನಾವು ಈ ಕ್ರ್ಯಾಶ್ ಕೋರ್ಸು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರು ಲ್ಯಾಂಡ್ ಸರ್ವೇರ್ದು ಒಂದು ಈ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಸೆಪ್ರೇಟು ಮತ್ತು ಫ್ರೀ ಆಫ್ ಕಾಸ್ಟು ಈ ಒಂದು ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಫೋಲ್ಡರ್ ಅಥವಾ ಪ್ಲೇಲಿಸ್ಟ್ ಮಾಡಿದ್ವಿ. ಆ ಒಂದು ಪ್ಲೇಲಿಸ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.